ನಮಸ್ಕಾರಪ್ಪ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮ್ ಅದರಿ ಅಂತ ಅನ್ಕೋತೀನಿ. ನನ್ನ ಅನಿಮೇಷನ್ ಕ್ಲಾಸ್ ಅಡ್ಮಿಷನ್ ಮಾಡಿ ಇವಾಗ 2 ವೀಕ್ ಆಯ್ತು. 2 ವೀಕ್ ದಾಗ ಮಸ್ತ್ ಬೈಕ್ ಮೇಲೆ ಮತ್ತ ಇಲ್ಲಂದ್ರ ಬಸ್ಗೆ ಹೋಗ್ಕೊಂತ ಬರ್ಕೊಂತ ಇದ್ನಿ. ಆದ್ರೆ ಇವತ್ತು ಏನಾಯ್ತಂದ್ರ ಕ್ಲಾಸ್ ಮುಗಿದಾದ್ಮೇಲೆ ನಾ ದೋಸ್ತನ ತೆಳಗ್ ಮಾತಾಡ್ಕೊಂತ ನಿಂತಿದ್ನಿ. ನಾನ್ ನೋಡ್ತಾನ ನನ್ ಗಾಡಿನ KSRTC ಬುದ್ಕೊಂಡ್ ಹೋಗ್ಬಿಡ್ತಾನ ನೋಡ್ರಿ. ಕಾಣಿಸ್ತೈತಿಲ್ಲ ಮತ್ ಹೆಂಗ ಹಚ್ಚಿದ್ ಗಾಡಿಗೆ? ನಮಗ್ ಬಡ್ದಿಲ್ಲ. ಹಾ ಅದನ್ನ ಯಾರು ಮಾಡಿಸ್ಕೊಡವ್ರೀಗ? ಯಾರು ಮಾಡಿಸ್ಕೊಡವ್ರೀಗ? ಮಾಡಿಸ್ಕೊಡವ್ರ ಯಾರ? ಹೆಸರೇ ನಿಮ್ದ? ಹೆಸರೇನ? ಈ ಗಾಡಿದಾರ ನೋಡ್ರಿ, ನನ್ನ ಗಾಡಿಗೆ ಗುದ್ಕೊಂಡು ಈ ಗಾಡಿ ಎಲ್ಲ ಡ್ಯಾಮೇಜ್ ಮಾಡಿದಾರು. ಕಂಪ್ಲೇಂಟ್ ಹಾಕ್ತೇನ? ಯಾವ ಬಸ್ ಇದ? ವಡಗಾಂವ್. ವಿಡಿಯೋ ಐತ್ ತಗೋರಿ, ಕಂಪ್ಲೇಂಟ್ ಹಾಕ್ತೇನೆ. ನೋಡ್ರಲ್ರಿ ಗಾಡಿ KSRTC ಡ್ರೈವರ ಕುಚ್ಚೋಳೆ ಮಗ ಹೊಡ್ಕೊಂಡು ಹೋಗಿ ಯಾವ ರೀತಿ ಮತ್ತೆ ಕಂಪ್ಲೇಂಟ್ ಕೊಡಂತ ನನಗೆ ಇದನ್ನು ಮಾಡಕತ್ತಿದ್ದ. ಎಷ್ಟು ಥರದ್ದಾನಂತ ನಾನು ನಿಮ್ಗೆ ತೋರಿಸ್ತೀನಿ. ಕಷ್ಟಪಟ್ಟ ತೊಗೊಂಡಿರೋಂಥ ಗಾಡಿ ಇದೆ. ಇಂಥ ಹಲ್ಕಟ್ಟ 4 ನನ್ನ ಮಕ್ಕಳಿಂದ ನಮ್ಮ ಗಾಡಿ ಎಲ್ಲ ಹಾಳಾಗ್ತಾವು. ತೋರಿಸ್ತೀನಿ ನಿಮ್ಗೆ. ಇಲ್ಲಿ ತರ್ಕೊಂಡು ಹೋಗಿದ್ದಾನು. ಇದು ಪೂರಾ ಬಾಡಿಗೆ ತರ್ಕೊಂಡು ಹೋಗವ. ಇದಕ್ಕೆಲ್ಲ ತರ್ಕೊಂಡು ಹೋಗಿದ್ದಾನು. ಆ್ಯಕ್ಚುಲಿ ಇದು ಮುರಿದಿಲ್ಲಿದೆ. ಅದನ್ನು ಬಿಟ್ಟರೆ ಎಲ್ಲಿ ಜಾಸ್ತಿ ಹತ್ತಿಲ್ಲ ಅಂತ ನಾನು ಸುಮ್ಮಾಗಿದ್ದೀನಿ. ಆ್ಯಕ್ಚುಲಿ ನಾ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತದೇನಿ. ನೋಡ್ಬೇಕಾಗ ಏನೇನು ಆಕೈತಿ ನನಗೂ ಗೊತ್ತಿಲ್ಲ. ಯೋಚನೆ ಮಾಡತ್ತೀನಿ ಒಟ್ಟ ಕೊಡ್ಬೇಕಂತ. ತೆರ್ಕೊಂಡು ಹೋಗಿ ಮತ್ತೆ ನನ್ನ ಮೇಲೆ ದಬ್ಬಾಳಿಕೆ ಮಾಡತಾನು. ನೋಡ್ಬೋದು ನೀವು ಇಲ್ಲಿ. ಇದು ನಾ ಮಾಡಿದ್ ಬಿಡ್ರಿದ, ನನ್ನಿಂದ ಆಗಿದ್ದಿದ. ಅದನ್ನು ಬಿಟ್ಟ ಇಲ್ಲಿ ಭಾಳ ತರ್ತಾನು. ನನಗಂತೂ ಇಟ್ಟು ಸಿಟ್ಟು ಬರಾಯಿಲ್ಲ KSRTC ಡ್ರೈವರ್ ಮೇಲೆ. ನೋಡೋಣ ಈಗ ಅವನ ಮೇಲೆ ಏನಾಕೈತಿ, ಕೇಸ್ ಹಾಕೋದಾಕೈತೆ ಏನಿಲ್ಲೋ ನೋಡ್ಬೇಕು. ಈಗ ಮನೆಗೆ ಹೋಗಿ ಮೊದಲು ಊಟ ಮಾಡಿ ಈಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಹಾಕಂಡ್ರಿ. ನಾ ಕ್ಲಾಸಿಗೆ ಬಂದಿದ್ನಿ. ನಂದು ಅನಿಮೇಷನ್ ಕ್ಲಾಸ್ ಐತಲ್ರಿ, ಆ ಕ್ಲಾಸ್ ಮುಗಿಸ್ಕೊಂಡು ಇನ್ನೇನು ಗಾಡಿ ಹತ್ತಿ ಹೋಗೋಕೆ ಮಾಡಿದ್ನಿ. ಅಟ್ರಾಗ ಅವ ಇಷ್ಟು ಹೊಡ್ಕೊಂಡು ಹೋಗಿದ್ರಿ. ಇಲ್ಲೇ ನೋಡ್ರಿ ಗಾಡಿ ಇಲ್ಲೇ ನಿಲ್ಸಿದೇನು. ನೂರಾರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.